ಜೆಡಿಎಸ್ನಿಂದ ಬಿಡದಿ ಹೋರಾಟಕ್ಕೆ ವ್ಯಂಗ್ಯ ಮಾಡಿದ ಕಾಂಗ್ರೆಸ್ ಶಾಸಕರಾದ ಬಾಲಕೃಷ್ಣ ರಂಗನಾಥ್ ವ್ಯಂಗ್ಯ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಪಾದಯಾತ್ರೆಗೆ ವ್ಯಂಗ್ಯ. ಕೆಪಿಸಿಸಿ ಕಚೇರಿಯಲ್ಲಿ ದೋಸ್ತಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇವತ್ತಿನ ಕರ್ಮಕಾಂಡಕ್ಕೆ ಬಿಜೆಪಿಯವರು ಕಾರಣಕರ್ತರು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ವೀರಾವೇಶದ ಭಾಷಣ ಮಾಡಿ ಪಾದಯಾತ್ರೆ ಮಾಡ್ತಾರಂತೆ. ಜೆಡಿಎಸ್ನ ಪಾದಯಾತ್ರೆ ಪ್ರಾಯಶ್ಚಿತ್ತದ ಯಾತ್ರೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಈ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಯಾತ್ರೆ ಮಾಡ್ತಾ ಇದ್ದಾರೆ ಜೆಡಿಎಸ್ನವರ ಪಾಪದ ಕೂಸಿನ ಕೈಕಾಲು ತಿರುಚಿದ್ದಾರೆ ಅಂತ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೋಸ್ತಿ ನಾಯಕರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಇನ್ನು ಕಿಕ್ ಬ್ಯಾಕ್ ಆಗಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಎಚ್ಡಿಕೆ ಡಿಎಲ್ಎಫ್ ಕಂಪನಿಗೆ ಟೆಂಡರ್ ಕೊಟ್ಟಿದ್ರು. ಕುಮಾರಸ್ವಾಮಿ ಎಷ್ಟು ಕಿಕ್ ಬ್ಯಾಕ್ ಪಡೆದಿದ್ರು ಗೊತ್ತಾಗಿದೆ ನಮಗೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅನೇಕ ಮುಖಂಡರುಗಳು ಬಹಳ ವೀರಾವೇಶದ ಭಾಷಣವನ್ನು ಮಾಡಿದ್ದಾರೆ. ಅವರೇನೋ ಪಾದಯಾತ್ರೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪಾದಯಾತ್ರೆ ಮಾಡ್ತಕ್ಕಂಥದ್ದಲ್ಲ, ಅವ್ರು ಮಾಡ್ತಕ್ಕಂಥದ್ದು ಪ್ರಾಯಶ್ಚಿತ ಯಾತ್ರೆ. ಅವ್ರು ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತ ಮಾಡಲಿಕ್ಕೆ ಪ್ರಾಯಶ್ಚಿತ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಹೌದು, ನೀವೆಲ್ಲ ನಮ್ಮ ಪಾಪದ ಕೂಸು ಅಂತ ಹೇಳ್ತೀರಾ, ಆ ಪಾಪದ ಕೂಸನ್ನ ನೀವೇ ಕೂತ್ಕೊಂಡು ಓಡಾಡ್ತೀರಾ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಅವರ ಪಾಪದ ಕೂಸು ಅದು ಹ್ಯಾಂಡಿಕ್ಯಾಪ್. ಅದನ್ನು ಕೈಕಾಲೆಲ್ಲ ತಿರುಚಿಬಿಟ್ಟವ್ರೆ ಕುಮಾರಸ್ವಾಮಿ ಅವರು. ಆ ಕೂಸು ಹಿಡಿತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಕೈಕಾಲು ಏನೂ ಕೂಡ ಇಲ್ಲ. ಆದರೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಹುಟ್ಟಿಸಿದಂಥ ಪಾಪದ ಕೂಸನ್ನ ತಮ್ಮ ತಲೆ ಮೇಲೆ ಹೊತ್ಕೊಂಡ್ರು. ಯಾಕಂದರೆ ಕುಮಾರಸ್ವಾಮಿ ಅವರು DLFಗೆ PPP ಮಾಡಲಲ್ಲಿ DLFನವ್ರಿಗೆ ಅದನ್ನು ಕೊಟ್ಬಿಟ್ಟು ಹೋದರು. ಅಂದರೆ ಕಿಕ್ ಬ್ಯಾಕ್ ಎಷ್ಟು ತೊಗೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಕುಮಾರಸ್ವಾಮಿ ಅವರು ಹೇಳಬೇಕು. ಅದನ್ನು ಕೊಡಬೇಕಾದ್ರೆ DLFಗೆ ಜಾಗತಿಕ ಟೆಂಡರನ್ನು ಕರೆದಿ DLF, ಯಾಕಂದ್ರೆ ಅವ್ರ ಮಾತಿಗೆ ಮುಂಚೆ DK ಶಿವಕುಮಾರ್ ಅವರು ಎಷ್ಟು ಕಿಕ್ ಬ್ಯಾಕ್ ತೊಗೊಂಡವ್ರೆ, ಯಾರು ಕಳಿಸ್ತವ್ರೆ, ಅದನ್ನು ಕೇಂದ್ರದವ್ರು ಕಳಿಸ್ತವ್ರೆ ಅಂತಕ್ಕಂಥ ಮಾತನ್ನು ಹಲವಾರು ಬಾರಿ ಹೇಳಿದ್ದಾರೆ. ಯಡಿಯೂರಪ್ಪನವ್ರು ಹೇಳವ್ರೆ, ವಿಜೇಂದ್ರ ಹೇಳವ್ರೆ, ಅಶೋಕ್ ಹೇಳವ್ರೆ, ಕುಮಾರಸ್ವಾಮಿ ಅವರು ಹೇಳವ್ರೆ. ಆದರೆ DLFಗೆ ಕೊಡಬೇಕಾದ್ರೆ 400 ಕೋಟಿ ದುಡ್ಡನ್ನು ಸರ್ಕಾರಕ್ಕೆ ಕಟ್ಟಿಸ್ಕೊಂಡು 100 ಕೋಟಿ ಫಿಕ್ಸೆಡ್ ಡೆಪಾಸಿಟ್ ಮತ್ತು 300 ಕೋಟಿ ಆ ಕಾರ್ಯವೈಖರಿಯನ್ನು ನಡೆಸಲಿಕ್ಕೆ ಕಟ್ಟಿಸ್ಕೊಂಡು DLFನವ್ರಿಗೆ ಜಾಗತಿಕ ಟೆಂಡರ್ನಲ್ಲಿ ಅವಕಾಶ ಮಾಡಿಕೊಟ್ರಲ್ಲ ಕುಮಾರಸ್ವಾಮಿ ಅವರು, ದಯಮಾಡಿ ಆವಾಗ ಎಷ್ಟು ಕಿಕ್ ಬ್ಯಾಕ್ ಅನ್ನು ತೆಗೆದುಕೊಂಡು ಯಾರಿಗೆ ಕಳಿಸಿದ್ರು ಅಂತಕ್ಕಂಥದ್ದನ್ನ ದಯಮಾಡಿ ಅವ್ರು ತಿಳಿಸ್ಬೇಕು. ಏಕಾಏಕಿ ಏನು ಕೂಡ ಹಿಂದೆ ಮುಂದೆ ನೋಡ್ದೇನೆ DLF ಅವ್ರಿಗೆ ಆ 400 ಕೋಟಿ ಹಣ ವಾಪಸ್ ಕೊಟ್ರಲ್ಲ ಯಡಿಯೂರಪ್ಪನವರು, ಅವತ್ತು ಎಷ್ಟು ಕಿಕ್ ಬ್ಯಾಕ್ ಅನ್ನು ತೆಗೆದುಕೊಂಡ್ರು ಯಡಿಯೂರಪ್ಪನವರು, ಅದನ್ನ ಅವ್ರ ಕೇಂದ್ರದ ನಾಯಕರುಗಳಿಗೆ ಎಷ್ಟು ಕೊಟ್ಟರು, ಯಾರ್ಯಾರು ಅದರಲ್ಲಿ ಎಷ್ಟೆಷ್ಟು ಶಾಮೀಲು ಅಂತಕ್ಕಂಥದ್ದನ್ನ ದಯಮಾಡಿ ಯಡಿಯೂರಪ್ಪನವ್ರು ತಿಳಿಸ್ಬೇಕು.